ಉಪಾಸನಾ ಕೃಷ್ಣ ಅವರು ಹಲಸಿನ ಹಣ್ಣಿನ ಹೋಳಿಗೆ ಮಾಡಲಿಕ್ಕೆ ಮೆಸೇಜ್ ಹಾಕಿದ್ರು. ಹಾಗಾಗಿ ಇವತ್ತು ಮಾಡಿದ್ದೇನೆ. ಜೇನಿನಷ್ಟು ಸಿಹಿಯಾಗಿರುವಂತಹ ಹಲಸಿನ ಹಣ್ಣಿನ ಹೋಳಿಗೆ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಲಸಿನ ಹಣ್ಣಿನ ಸೀಸನ್ ಬಂತಂದರೆ ಪ್ರತಿ ಮನೆಯಲ್ಲೂ ನಮ್ಮ ಕರಾವಳಿಯಲ್ಲಿ ಗಟ್ಟಿ, ಗಾರಿಗೆ, ಹೋಳಿಗೆ, ಪಾಯಸ, ಅಪ್ಪ, ದೋಸೆ ಈ ರೀತಿಯೆಲ್ಲ ಮಾಡ್ತೇವೆ. ನಾವು ಇವತ್ತು ಹೋಳಿಗೆಯನ್ನು ಮಾಡಿದ್ದೇನೆ. ಅದನ್ನು ನಿಮಗೆ ತೋರಿಸುವ ಅಂತ ನಾನೀಗ ತೋರಿಸ್ತಾ ಇದ್ದೇನೆ. ನೋಡಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನೋಡಿ, ಇದು ಹಲಸಿನ ತೊಳೆ ಸಾಧಾರಣ 3 ರಿಂದ 4 ಕಪ್. ಅಂದರೆ ನಾವು ದೊಡ್ಡ ಮಿಕ್ಸರ್ ಜಾರಲ್ಲಿ ಒಂದು ಫುಲ್ ಜಾರ್ ಹಲಸಿನ ಹಣ್ಣು ತೆಗೆದುಕೊಂಡಿದ್ದೇನೆ. ನೋಡಿ, ನಾನು ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಈ ರೀತಿ 1 ಅಚ್ಚು ಅಥವಾ 1.5 ಅಚ್ಚು ಬೆಲ್ಲ ಬೇಕಾಗ್ತದೆ. ಸಿಹಿ ಜಾಸ್ತಿ ಅದು ಹಲಸಿನ ಹಣ್ಣು ತುಂಬ ಸಿಹಿ ಇದ್ದರೆ 1 ಕಪ್ ಸಾಕಾಗ್ತದೆ. ಕಡಿಮೆ ಇದ್ದರೆ ಒಂದು 1.5 ಕಪ್ಪಿನಷ್ಟು ಹಾಕ್ಕೊಳ್ಬೇಕಾಗ್ತದೆ. ಇದನ್ನು ನುಣ್ಣಗೆ ರುಬ್ಬುವ. ಮೊದಲೊಮ್ಮೆ ಹಲಸಿನ ಹಣ್ಣನ್ನು ರುಬ್ಬಿ ನಂತರ ಬೆಲ್ಲ ಹಾಕಿ ರುಬ್ಬಿದ್ರಾಯಿತು. ಇದನ್ನೀಗ ನಾನೊಂದು ಕಬ್ಬಿಣದ ಬಾಣಲೆ, ಐರನ್ ಕಡಾಯಿಗೆ ಹಾಕ್ತಾ ಇದ್ದೇನೆ. ಅಥವಾ ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಅದಕ್ಕೆ ಸಹ ಹಾಕ್ಕೊಳ್ಬೋದು. ಇದನ್ನೀಗ ನಾವು ಬಿಸಿ ಮಾಡುವ. ಮೊದಲೀಗ ನಾನು ಬಾಣಲೆ ಬಿಸಿ ಆಗಲಿಕ್ಕೋಸ್ಕರ ಅಂತ ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. ನಾನು ಇದನ್ನು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿಟ್ಟು ನಂತರ ಲೋ ಟು ಮೀಡಿಯಮ್ ಹೀಟಲ್ಲಿ ಇಡುವ. ಈ ರೀತಿ ಕುದಿಲಿಕ್ಕೆ ಶುರುವಾಗುವಾಗ ನಾವು ಮೆಲ್ಲ ಉರಿಯಲ್ಲಿ ಲೋ ಫ್ಲೇಮಲ್ಲಿ ಇಡಬೇಕಾಗ್ತದೆ. ಯಾಕಂದರೆ ಇದು ಕೈಗೆ ಹಾರುತ್ತದೆ. ನೋಡಿ, ಕೈಗೆಲ್ಲ ರಟ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ತಟ್ಟೆಯನ್ನು ಒಂದು ಅಡ್ಡ ಇಟ್ಟು ಸಹ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು. ಬಿಸಿ ತಾಗ್ತದೆ ನೋಡಿ. ಇದಕ್ಕೊಂದು ನಾನು 3 ಟೇಬಲ್ ಸ್ಪೂನ್ನಷ್ಟು, ಅಂದರೆ ಇದು ದೊಡ್ಡ ಚಮಚದಲ್ಲಿ ಹಾಕಿದ್ದು, ನಾನೀಗ ತುಪ್ಪ ಹಾಕಿದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಚಮಚ ಏಲಕ್ಕಿ ಪುಡಿ. ಸಾಧಾರಣ ಈ ಪ್ರೊಸೆಸ್ಸು 20 ರಿಂದ 25 ನಿಮಿಷ ಬೇಕಾಗ್ತದೆ ಇದಕ್ಕೆ, ಇಷ್ಟು ಗಟ್ಟಿ ಆಗಬೇಕಾದ್ರೆ. ಈಗ ನೋಡಿ, ಈ ಕನ್ಸಿಸ್ಟೆನ್ಸಿ ಸರಿ ಇದೆ. ಇಷ್ಟಾದರೆ ಸಾಕು. ಇದಕ್ಕಿಂತ ಜಾಸ್ತಿ ಮಾಡೋದು ಬೇಡ, ಅದು ತುಂಬ ಗಟ್ಟಿ ಆಗ್ತದೆ. ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟರೆ ತಣ್ಣಗಾಗ್ತದೆ ಮತ್ತು ಅದು ಗಟ್ಟಿ ಸಾಕ್ತದೆ. ಇದೀಗ ನಾನು ಇದರಲ್ಲಿ ಒಂದು 3 ಕಪ್ಪಿನಷ್ಟು ಅಥವಾ 2.5 ಕಪ್ಪಿನಷ್ಟು ಮೈದಾ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಒಂದು 1/4 ಚಮಚದಷ್ಟು ಉಪ್ಪು, ಮತ್ತೊಂದು ಸ್ವಲ್ಪ ಅರಸಿನ ಒಂದು 1/4 ಚಮಚ. ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡುವ. ನಂತರ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ, ಚಪಾತಿ ಹಿಟ್ಟು ಮಾಡ್ತೇವೆ ನೋಡಿ, ಅದಕ್ಕಿಂತ ತುಂಬ ಸಾಫ್ಟ್ ಆಗಿರಬೇಕು. ನೋಡಿ, ನಾನೀಗ ನೀರು ಹಾಕ್ಕೊಂಡು ಅಂಟು ಮಾಡಿದ್ದೇನೆ. ನೋಡಿ, ಈ ರೀತಿ ತುಂಬ ಸಾಫ್ಟ್ ಆಗಿರಲಿ. ನೋಡಿ, ಕೈಗೆಲ್ಲ ಸ್ವಲ್ಪ ಅಂಟ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕುವ. ಒಂದು 2-3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಒಂದು ಸಲ ಚೆನ್ನಾಗಿ ಈ ರೀತಿ ಎಣ್ಣೆಯನ್ನು ಮಿಕ್ಸ್ ಮಾಡಿ, ಮೇಲ್ಗಡೆ ಸಹ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು 2 ಗಂಟೆ ನಾನು ಹಾಗೆ ಇಟ್ಟಿರ್ತೇನೆ. ಮಧ್ಯಾಹ್ನ ಮಾಡಿಟ್ಟರೆ ಸಂಜೆಗೆ ಮಾಡಲಿಕ್ಕೆ ಸರಿಯಾಗ್ತದೆ. ನೋಡಿ, ಇವಾಗ ನೋಡಿ 1 ಗಂಟೆ ಆಯಿತು ಇದು ಮಾಡಿ. ಇಷ್ಟು ಗಟ್ಟಿಯಾಗಿದೆ ನೋಡಿ. ಇಷ್ಟು ಗಟ್ಟಿಯಾದರೆ ಸಾಕು. ಇಲ್ಲಾಂದರೆ ನಾವು ಹೂರಣ ಹಾಕಿದ ಕೂಡಲೇ ಒಳಗಿಂದ ತುಂಬ ಗಟ್ಟಿಯಾಗಿರ್ತದೆ ಅದು. ಇದಾದರೆ ತುಂಬ ಸಾಫ್ಟಾಗಿ ಚೆನ್ನಾಗಿರ್ತದೆ. ನೋಡಿ, ಇಲ್ಲಿ ಇದು ಚೆನ್ನಾಗಿ ನೆಂದಿದೆ. ಇದರೀಗ ಸ್ವಲ್ಪ ಹಿಟ್ಟು ತೆಗೆದುಕೊಂಡು ನಾವು ಹೋಳಿಗೆ ಮಾಡಲಿಕ್ಕೆ ರೆಡಿ ಮಾಡುವ. ಒಂದು ಪ್ಲಾಸ್ಟಿಕ್ ಶೀಟನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಇಲ್ಲಿ ಹಾಕಿದ್ದೇನೆ. ನೋಡಿ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕುವ. ಯಾವುದೇ ಎಣ್ಣೆ ಆದರೂ ಹಾಕ್ಕೊಳ್ಬೋದು. ಸಲೀಸಾಗಿ ತೆಗಿಲಿಕ್ಕೆ ಆಗ್ತದೆ ಹೋಳಿಗೆಯನ್ನು. ನೋಡಿ, ಈ ರೀತಿ ಕೈಯಲ್ಲಿ ಚಪ್ಪಟೆ ಮಾಡಬೇಕು. ನೋಡಿ, ಸ್ವಲ್ಪ ಕೈಗೆ ಬೆರಳಿಗೆ ಎಣ್ಣೆ ತಾಗಿಸಿ ಈ ರೀತಿ ಚಪ್ಪಟೆ ಮಾಡಿ ಒಂದು ಸಣ್ಣ ನಿಂಬೆ ಗಾತ್ರದಷ್ಟನ್ನು ಹಾಕಿ ನೋಡಿ, ಈ ರೀತಿ ಇದನ್ನು ಸೈಡಲ್ಲೆಲ್ಲ ಅದು ಸಾಫ್ಟ್ ಆಗಿರೋದ್ರಿಂದ ಚೆನ್ನಾಗಿ ಬರ್ತದೆ ಅದು ಮುಚ್ಚಲಿಕ್ಕೆ. ತೋರಿಸಿದ ಪ್ರಕಾರನೇ ಮಾಡಿದರೆ ಸುಲಭ ಆಗ್ತದೆ ನಿಮಗೆ. ನೋಡಿ, ಈ ರೀತಿ ಇದನ್ನು ಲಟ್ಟಣಿಗೆ ಎಣ್ಣೆ ತಾಗಿಸಿ ಸಹ ಲಟ್ಟಿಸ್ಬೋದು. ಆದರೆ ಇನ್ನೊಂದು ಫೋಲ್ಡ್ ಇದೆ ನೋಡಿ, ಈ ರೀತಿ ತೋರಿಸ್ತಾ ಇದ್ದೇನೆ. ಪ್ಲಾಸ್ಟಿಕ್ಕನ್ನು ಹಾಕಿ ನೋಡಿ, ಕೈಯಲ್ಲಿ ಅಥವಾ ಅಂಗೈಯಲ್ಲಿ ಈ ರೀತಿ ತಟ್ಟಿದರೆ ಹೋಳಿಗೆ ರೆಡಿ ಆಗ್ತದೆ. ಲಟ್ಟಿಸ್ಲಿಕ್ಕೆ ಸ್ವಲ್ಪ ಹೊತ್ತು ತೆಗೀತದೆ. ಯಾಕಂದರೆ ಅದು ಒಂದೊಂದು ಸಲ ಲಟ್ಟಣಿಗೆ ಅಂಟುವುದು ಈ ರೀತಿ ಏನಾದರೂ ಕಿರಿಕಿರಿ ಆಗ್ತದೆ. ಅದಕ್ಕೆ ಈ ರೀತಿ ಕೈಯಲ್ಲಿ ಅಥವಾ ಬೆರಳಲ್ಲಿ ತಟ್ಟಿದರೆ ಚೆನ್ನಾಗಿ ಹೋಳಿಗೆ ಸ್ಪ್ರೆಡ್ ಆಗ್ತದೆ. ನೋಡಿ, ಇಷ್ಟು ಚೆನ್ನಾಗಿ ಆಯಿತು. ನೋಡಿ, ಪಕ್ಕನೆ ಮಾಡ್ಕೊಳ್ಬೋದು. ಆ ಕಡೆಯಿಂದ ಕಾವಲಿ ಮೆಲ್ಲ ಉರಿಯಲ್ಲಿಟ್ಟು ಇದನ್ನು ಇಲ್ಲಿ ಮಾಡ್ಕೊಳ್ಬೋದು. ತೆಗಿಲಿಕ್ಕೆ ಸಹ ಪ್ಲಾಸ್ಟಿಕ್ಕಿಗೆ ನಾವು ಎಣ್ಣೆ ಹಚ್ಚಿರೋದ್ರಿಂದ ಸುಲಭ ಆಗ್ತದೆ ತೆಗಿಲಿಕ್ಕೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ನಾವು ಎಣ್ಣೆಯ ಬದಲು ತುಪ್ಪ ಹಾಕಿದ್ರೇ ರುಚಿಯಾಗುವುದು. ಕಾವಲಿಯನ್ನು ಒಮ್ಮೆ ಒಳ್ಳೆ ಬಿಸಿ ಮಾಡಿಕೊಳ್ಬೇಕು. ನಂತರ ಪೂರ ಲೋ ಫ್ಲೇಮಲ್ಲಿ ಮೆಲ್ಲ ಉರಿಯಲ್ಲಿಟ್ಟು ನಾವು ಮಾಡಬೇಕಾಗ್ತದೆ. ಇಲ್ಲಾಂದರೆ ಅದು ಕಪ್ಪಾಗ್ತದೆ ಎಲ್ಲ. ಮತ್ತು ಸ್ವಲ್ಪ
ಸುಟ್ಟು ಹೋದಾಗೆ ಆಗ್ತದೆ ನೋಡಿ. ಅದಕ್ಕೋಸ್ಕರ ಬೇಡ, ಮೆಲ್ಲ ಉರಿಯಲ್ಲಿಟ್ಟರೆ ಅದು ಸಾಫ್ಟಾಗಿದ್ದು ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿ ಆಗ್ತದೆ ನೋಡಿ. ಇನ್ನೊಂದನ್ನು ಸಹ ಅದೇ ರೀತಿ ತೋರಿಸ್ತಾ ಇದ್ದೇನೆ ನಾನು ನೋಡಿ. ಇಷ್ಟೇ ಸುಲಭದಲ್ಲಿ ಯಾರು ಸಹ ಮಾಡ್ಕೊಳ್ಬೋದು ಇದನ್ನು. ಹೋಳಿಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ನಾವು ತಿಳ್ಕೊಳ್ಳಿಕ್ಕೆ ಇಲ್ಲ, ಅಷ್ಟು ಸುಲಭ ವಿಧಾನದಲ್ಲಿ ನಿಮಗೆ ತೋರಿಸಿದ್ದೇನೆ. ಹಾಗೂ ಮಾಡ್ಕೊಳ್ಬೋದು. ದಯವಿಟ್ಟು ಖಂಡಿತ ಒಮ್ಮೆ, ಈಗ ಹಲಸಿನ ಹಣ್ಣಿನ ಸೀಸನ್ ನೋಡಿ, ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಸಲ ಮಾಡಿದರೆ ನೀವು ಇನ್ನೊಂದು ಸಲ ಮಾಡಿ ತಿನ್ನಬೇಕು ಅನ್ನಿಸುವಷ್ಟು ರುಚಿಯಾಗಿರ್ತದೆ ಇದು ನೋಡಿ. ಎಷ್ಟು ಸುಲಭದಲ್ಲಿ ತಟ್ಟಿದ್ದೇನೆಲ್ಲ ನೋಡಿ. ಇನ್ನೊಂದು ಸಲ ಹತ್ತಿರದಲ್ಲೇ ನಿಮಗೆ ತೋರಿಸ್ತಾ ಇದ್ದೇನೆ. ಎಣ್ಣೆ ಎಲ್ಲ ಹಾಕಿದ್ದೇವೆ ಮತ್ತು 2 ಗಂಟೆ ಚೆನ್ನಾಗಿ ನೆಂದಿದೆ ನಾವು ಮಾಡಿಟ್ಟ ಇದು ಅಂಟು, ಹಾಗಾಗಿ ಸಾಫ್ಟಾಗಿ ಬರ್ತದೆ ನೋಡಿ. ಇನ್ನೊಂದನ್ನು ಸಹ ಇದೇ ರೀತಿ ಮೆಲ್ಲ ಉರಿಯಲ್ಲಿ ಇಟ್ಟಿದ್ದೇನೆ ನಾನು, ಲೋ ಫ್ಲೇಮಲ್ಲೇ. ಸ್ವಲ್ಪ ಹೊತ್ತು ಇಟ್ಟರೆ ಸಾಕಾಗ್ತದೆ, ತುಂಬ ಸಾಫ್ಟ್ ಇರೋದರಿಂದ. ಚೆನ್ನಾಗಿ ತುಪ್ಪ ಹಾಕಬೇಕು ತಿನ್ನುವಾಗ, ತುಪ್ಪ ಅಥವಾ ಜೇನು ಇನ್ನೊಮ್ಮೆ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ ನಾನು. ನಿನ್ನೆ ಬಟರ್ ಗಾರ್ಲಿಕ್ ರೈಸ್ ಮತ್ತು ಮೊಸರು ಹಾಕಿ ಮಾಡಿದ ಪನ್ನೀರ್ ರೆಸಿಪಿ, 2 ಪಕ್ಕನೆ ಮಾಡ್ಕೊಳ್ಬಹುದಾದಂಥ ರೆಸಿಪಿ. ಅದನ್ನು ಸಹ ದಯವಿಟ್ಟು ನೋಡಿ. ಇದರ ಹಿಂದಿನ ವಿಡಿಯೋ ಅದರದ್ದೇ. ಹಾಗಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದ.